ನಮಸ್ಕಾರ ಕರ್ನಾಟಕ. ನಮ್ಮ ನಾಡು ಕರ್ನಾಟಕ. ನಮ್ಮ ಭಾಷೆ ಕನ್ನಡ. ಕನ್ನಡ ಅತ್ಯಂತ ಸವಿಯಾದ ಭಾಷೆ, ಹಾಗೆ ಅತ್ಯಂತ ಪುರಾತನವಾದ ಭಾಷೆ. ನಮ್ಮ ಈ ನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕೆ ನಮಗೆ ಅತ್ಯಂತ ಗರ್ವಿನ ಮಾತು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಾಮಫಲಕದ ಬಳಕೆಯ ಮೇಲೆ ಕಡ್ಡಾಯ ಕೆಲವೊಂದು ರೂಲ್ಸನ್ನು ಅಳವಡಿಸಿದೆ. ಯಾವುದಪ್ಪ ಅಂದರೆ, ಕನ್ನಡ ಭಾಷೆಯಲ್ಲಿ 60% ನಾವು ಹೆಸರು ಹಾಕಬೇಕು, ಹಾಗೆ ಆಂಗ್ಲ ಭಾಷೆಯಲ್ಲಿ 40%. ಇದು ಒಂದು ಒಳ್ಳೆಯ ಮಾತು. ಎಲ್ಲ ಕಡೆಗೂ ನಾವು ಕನ್ನಡವನ್ನು ಬೆಂಬಲಿಸ್ತಿದ್ದೇವೆ. ನನ್ನ ಹೆಸರು ಸಾಯಿನಾಥ್. ನಾವು ನಾಮಫಲಕಗಳನ್ನು ತಯಾರಿಸುತ್ತೇವೆ. ಪ್ರತಿ ತಿಂಗಳ ಸುಮಾರು 200-250ಕ್ಕಿಂತ ಹೆಚ್ಚಿನ ನಾಮಫಲಕಗಳನ್ನು ನಾವು ತಯಾರಿಸ್ತೇವೆ. ತೊಂದರೆ ಏನಂತಂದರೆ, ಈ ನಾಮಫಲಕಗಳ ಕಡ್ಡಾಯದ ಮೇರೆಗೆ ಸರ್ಕಾರ 28 ತಾರೀಕು ಫೆಬ್ರವರಿ 2024ವರೆಗೂ ಡೆಡ್ಲೈನ್ ಕೊಟ್ಟಿತ್ತು ನಾಮಫಲಕಗಳೆಲ್ಲ ಚೇಂಜ್ ಮಾಡಲಿಕ್ಕೆ. ಅದನ್ನು ಎಕ್ಸ್ಟೆಂಡ್ ಮಾಡಿ 15th ಮಾರ್ಚ್ ಡೇಟ್ ಕೊಟ್ಟರು. ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ಎಲ್ಲ ವ್ಯಾಪಾರಸ್ಥ ಬಂಧು ಬಳಗಗಳಿಗೆ ಎಲ್ಲಿ ತಮ್ಮ ನಾಮಫಲಕಗಳು ಚೇಂಜ್ ಮಾಡದೇ ಇದ್ದರೆ ಯಾರು ಅದರ ಮೇಲೆ ಕಲ್ಲು ಎಸಿತಾರೋ, ಅಥವಾ ಎಲ್ಲದ್ರ ಮೇಲೆ ಕಪ್ಪು ಮಸಿ ಬಳಿತಾರೋ, ಅಥವಾ ಅಕ್ಕಪಕ್ಕದ ಗ್ಲಾಸು ಅಥವಾ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡ್ತಾರೋ ಅನ್ನೋ ಹೆದರಿಕೆ. ಸೊ ಯಾಕಂದರೆ ನಾವು ಯಾರೋ ಆಗಲಿ ಸೈನ್ ಮೇಕರ್ ಎಲ್ಲ ಸೈನ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಮಿಡಿಯೇಟ್ ಬಹುಶಃ ಆಗಲಿಕ್ಕಿಲ್ಲ. ಅದು ಅಲ್ಲದೆ ಇದು ರಂಜಾನಿನ ತಿಂಗಳ, ನಮ್ಮ ಎಲ್ಲ ಮುಸ್ಲಿಂ ಬಂಧು ಬಾಂಧವರಿಗೆ ಇದು ಒಂದು ದೊಡ್ಡದಾದಂಥ ಹಬ್ಬ. ಈ ಹಬ್ಬದ ಸಮಯದಲ್ಲಿ ಕೆಲಸ ಕೂಡ ಸ್ವಲ್ಪ ಸ್ಲೋ ಆಗೇ ಆಗೋದು. ನಾನೇನು ಕೇಳ್ಕೊಳ್ಳೋದು ನಮ್ಮ ಸರ್ಕಾರಕ್ಕಂತಂದರೆ, ಅಟ್ಲೀಸ್ಟ್ 1 ವರ್ಷವಾದರೂ ಟೈಮ್ ಕೊಟ್ಟರೆ ಅದು ನಮ್ಮಂತಹ ಸೈನ್ ಮೇಕರಿಗೆ ಹಾಗೆ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಒಂದು ಖುಷಿ ಕೊಡುವಂಥ ಮಾತಾಗುತ್ತೆ. ಎಲ್ಲರೂ ಕೂಡ ಆ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ. ಬಟ್ ಆ ಹೆದರಿಕೆ ಏನಿದೆ, ಡೆಡ್ಲೈನ್ ಹೆದರಿಕೆ ಏನಿದೆ, ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲರೂ ಕೂಡ ಚೇಂಜ್ ಮಾಡ್ತಾರೆ. ಇದ್ರ ಜೊತೆಗೆ ನಾನು ಇನ್ನೊಂದೇನು ಹೇಳಬೇಕಂತಂದರೆ, ನಾವು ಈ ಹೋದ ವರ್ಷದಲ್ಲಿ ಅಥವಾ ಇದಕ್ಕಿಂತ ಮೊದಲನೇ ವರ್ಷದಲ್ಲಿ ಸುಮಾರು 10 ವರ್ಷದಲ್ಲಿ ಬಹಳಷ್ಟು ಸೈನ್ ಬೋರ್ಡ್ ಮಾಡಿದ್ದೇವೆ. ಕೆಲವೊಬ್ಬರು ರೂಲ್ ಫಾಲೋ ಮಾಡಿದ್ದಾರೆ, ಕೆಲವೊಬ್ಬರು ಮಾಡದೇ ಮಾಡಿದ್ದಾರೆ. ಇದರಲ್ಲಿ ಏನಾಗುತ್ತೆ, ಯಾವಾಗ ಸೈನ್ ಬೋರ್ಡ್ ಬಳಕೆಯಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸ್ತಾರೋ, ಅದನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಖರ್ಚು ವೆಚ್ಚ ಬೆಳೆದು ಬಿಡುತ್ತೆ. ಕೆಲವೊಬ್ಬರು ಬಿಸ್ನೆಸ್ಸಲ್ಲಿ ಅರ್ನ್ ಮಾಡಿ ವಾಪಸ್ ಹೆಸರಲ್ಲಿ ಕನ್ನಡ ಬಳಸೋದಕ್ಕೆ ಅವ್ರಿಗೆ ಅಭ್ಯಂತರ ಇರಲ್ಲ, ಯಾಕಂದರೆ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ, ಮಾಡಿಬಿಡ್ತಾರೆ. ಬಟ್ ಇಫ್ ಎನ್ ಎಕ್ಸಾಂಪಲ್ ಸ್ಟಾರ್ಟಪ್ ಕಂಪ್ನಿ ಅಥವಾ ನಾಟ್ ಸರ್ವೈವಿಂಗ್ ಅಥವಾ ಗ್ರೋತ್ ಇಲ್ಲ ಅಂತಹವ್ರಿಗೆ ಈ ಒಂದು ವಿಷಯ ದುಃಖಕರವಾಗಬಹುದು. ಯಾಕಂದರೆ ಇದು ಅವರ ಜೇಬಿನ ಮೇಲೆ ವ್ಯತ್ಯಾಸಗೊಳಿಸುತ್ತೆ. ಸರ್ಕಾರಕ್ಕೆ ವಿನಂತಿ ಏನಂದರೆ, ಇದನ್ನು ಯಾವುದಾರೋ ಒಂದು ರೀತಿಯಿಂದ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಈ ವಿಷಯ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕರ್ನಾಟಕ ಒಂದು ದೊಡ್ಡ ಸಂಸ್ಥೆ. ಸೊ ಚೇಂಬರ್ ಆಫ್ ಕಾಮರ್ಸು ಕೂಡ ಈ ವಿಷಯದ ಮೇಲೆ ಗಮನ ಕೊಟ್ಟು ನಮ್ಮ ಎಲ್ಲ ವ್ಯಾಪಾರಸ್ಥ ಬಂಧು ಬಾಂಧವರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗತ್ತೆ. ಈ ಒಂದು ಸಣ್ಣ ವಿನಂತಿ ನನ್ನದು. ಧನ್ಯವಾದಗಳು.